ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ, ಪೂರ್ತಿ ನೋಡಿ. ಹಾಗೆ ಮಾಹಿತಿ ಸಿಗುತ್ತೆ. ನಿಮಗೆ ರಕ್ತದ ಅವಶ್ಯಕತೆ ಇದೆಯಾ? ಪ್ರೀತಿ ಪಾತ್ರ ಯಾರಾದರೂ ಇವತ್ತು ಆಪರೇಷನ್ ಇದ್ದರೆ ಅವ್ರಿಗೆ ರಕ್ತದ ಅವಶ್ಯಕತೆ ಇರುತ್ತೆ. ನೀವು ಅವಾಗ ಏನು ಮಾಡ್ತೀರಾ ಹೇಳಿ? ಒಂದಷ್ಟು ಸಂಘ ಸಂಸ್ಥೆಗಳಿರ್ಬೋದು ಅಥವಾ ನಿಮ್ಮ ಸ್ನೇಹಿತರನ್ನ ಕೇಳ್ತೀರಾ, ಒಂದು ಸಹಾಯ ಮಾಡ್ತಾರೆ, ಇನ್ನೊಂದಷ್ಟು ಜನ ಸಹಾಯ ಮಾಡೋದಕ್ಕೆ ಹೋಗಲ್ಲ. ಆ ಸಂದರ್ಭದಲ್ಲಿ ಈ ಆ್ಯಪ್ ನಿಮಗೆ ಬಳಕೆ ಬರುತ್ತೆ ಅಂತ ಹೇಳ್ತಾ ಈ ಆ್ಯಪ್ನ ಪ್ರತಿಯೊಬ್ಬರು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲಿ ಸಿಗುತ್ತೆ, ಅದನ್ನು ಯಾವ ರೀತಿ ಬಳಕೆ ಮಾಡಬೇಕು ಅಂತ ಹೇಳಿ ತಿಳಿಸಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಈ ವಿಡಿಯೋ ಮಾಡ್ತಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ, ಒಂದಷ್ಟು ಜನ ಪ್ರತಿನಿತ್ಯ ನನಗೆ ಕರೆ ಮಾಡ್ತಾರೆ, ನಮಗೆ ಈ ಥರ ಬ್ಲಡ್ ಬೇಕು ಅಂತ. ಸೊ ಬ್ಲಡ್ನ ವ್ಯವಸ್ಥೆ ಮಾಡೋದು ದೊಡ್ಡ ವಿಚಾರ ಅಲ್ಲ, ಆದರೆ ತಮಗೆ ಬೇಕಾದಾಗ ಬಳಸ್ಕೊಂಡು ಬೇರೆಯವ್ರಿಗೆ ಅವಶ್ಯಕತೆ ಇದ್ದಾಗ ತಾವು ಕೊಡದೇ ಇರ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾದ ಒಂದು ದ್ರೋಹದ ಕೆಲಸ ಅಂತ ಹೇಳ್ಬೋದು. ಒಂದಷ್ಟು ಜನ ಹೀಗೆ ಮಾಡ್ತಾರೆ, ಬ್ಲಡ್ ಬೇಕು ಅಂತ ಕೇಳ್ತಾರೆ. ಸೊ ನಾವು ಯಾವುದೋ ರೀತಿಯಲ್ಲಿ ಒಂದು ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಸಂಘಟನೆಗಳಿರ್ಬೋದು, ವ್ಯಕ್ತಿಗಳಿರ್ಬೋದು, ಅವ್ರಿಗೆ ಸಂದೇಶ ಕಳಿಸಿದಾಗ ಅವರು ಒಂದಷ್ಟು ಜನ ಕಳಿಸಿ ಎಲ್ಲೋ ಒಂದು ಕಡೆ ವ್ಯವಸ್ಥೆ ಆಗುತ್ತೆ ಅಂತ ಇಟ್ಕೊಳ್ಳಿ. ಆ ವ್ಯವಸ್ಥೆ ಆಗಿದ ತಕ್ಷಣ ಅವ್ರಿಗೆ ಬ್ಲಡ್ ಸಿಗುತ್ತೆ, ಖುಷಿಯಾಗಿಬಿಡ್ತಾರೆ. ಬೇರೆಯವ್ರಿಗೆ ಅವಶ್ಯಕತೆ ಇದ್ದಾಗ ನಾವು ಅವ್ರಿಗೆ ಪ್ರಶ್ನೆ ಮಾಡಿ ಕೇಳಿ, ಅವ್ರು ಬ್ಲಡ್ ಕೊಡೋದಕ್ಕೆ ಬರಲ್ಲ, ಭಯ ಆಗುತ್ತೆ ನನಗೆ, ನಾನು ಕೊಡೋಲ್ಲ ಗುರು, ಹಾಗೆ ಹೀಗೆ ಅಂತ ಉತ್ತರ ಕೊಡ್ತಾರೆ. ಹೇಳ್ತಾರೆ, ನಿಮ್ಮ ಗ್ರೂಪ್ ಅಷ್ಟು ದೊಡ್ಡದಾಗಿದೆ, ಒಂದಷ್ಟು ರಕ್ತ ಕೊಡೋಕ್ಕಾಗವ ನಿಮ್ಮ ಕೈಲಿ, ಹಾಗೆ ಹೀಗೆ ಅಂತ ದೌಲತ್ ಪ್ರಶ್ನೆಗಳು ಮಾತಾಡ್ತಾರೆ ಕೆಲವೊಂದಷ್ಟು ಜನ. ಎಲ್ಲರೂ ಅಂತ ಹೇಳೋದಕ್ಕಾಗಲ್ಲ. ಸಂಘ ಸಂಸ್ಥೆಗಳು ಉಟ್ಕೊಂಡಿರೋದಕ್ಕೇನೆ ಒಂದಷ್ಟು ಜನಗಳು ರಕ್ತದಾನ ಮಾಡೋದಕ್ಕೆ ಮುಂದೆ ಬರ್ತಾರೆ. ಸೊ ಅಂಥವ್ರಿಗೆಲ್ಲ ನಾನು ಒಂದು ಪ್ರಶ್ನೆ, ಈ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ದಯವಿಟ್ಟು ಇನ್ಮೇಲಿಂದ ನಾನು ರಕ್ತದಾನ ಮಾಡೋಕ್ಕೆ ಕರೀರಿ. ದಯವಿಟ್ಟು ತಿಂಗಳಲ್ಲೂ ವರ್ಷದಲ್ಲಿ 2 ಸಲ ಆದರೂ ರಕ್ತದಾನ ಮಾಡಿ. ಯಾಕೆಂದರೆ ನಿಮ್ಮ ಬ್ಲಡ್ ಕೂಡ ಒಂದು ಒಳ್ಳೆ ಬ್ಲಡ್ ಕೂಡ ಬರುತ್ತೆ, ಕೆಟ್ಟ ರಕ್ತ ಹೋಗಿ ಒಳ್ಳೆ ರಕ್ತ ಕೂಡ ಬರ್ತಾ ಇರುತ್ತೆ. ಕೆಲವೊಂದಷ್ಟು ಜನಕ್ಕೆ ರಕ್ತದಾನ ಮಾಡಿದ್ರೆ ನಮ್ಮ ಬಾಡಿ ವೀಕ್ ಆಗುತ್ತೆ, ಹಾಗಾಗುತ್ತೆ ಅನ್ನೋದು ಯಾವುದೇ ರೀತಿಯಾದ ಸುಳ್ಳು. ಒಂದು ವಿಚಾರ, ಇನ್ನೊಂದು ನಿಮಗೆ ಒಂದು ಈ ರಕ್ತದಾನ ಸ್ಕ್ಯಾಮ್ ಕೂಡ ನಡೆಯುತ್ತೆ. ಸೊ ದಯವಿಟ್ಟು ಎಚ್ಚರವಾಗಿರಿ. ನಿಮಗೆ ಯಾರಾದರೂ ರಕ್ತದಾನದ ಬಗ್ಗೆ ಕೇಳಿ ಅವಶ್ಯಕತೆ ಇತ್ತು ಅಂತ ಸಂದರ್ಭದಲ್ಲಿ ದಯವಿಟ್ಟು ರಕ್ತದಾನ ಮಾಡಿ. ಎಲ್ಲ ಸರ್ಕಾರಗಳಲ್ಲಿ ಸಂಘ ಸಂಸ್ಥೆಗಳು ಮಾಡೋದ್ರಲ್ಲಿ ರಕ್ತದಾನ ಮಾಡಿದಾಗ ನಿಮ್ಗೆ ಸರ್ಟಿಫಿಕೇಟ್ ಕೊಡ್ತಾರೆ, ಬಿಟ್ಟರೆ ಏನೂ ಕೊಡೋದಿಲ್ಲ. ಸೊ ನಿಮಗೆ ಬೇಕಾದಾಗ ದಯವಿಟ್ಟು ಯಾರೂ ಕೊಡೋದಿಲ್ಲ. ಇದೊಂದು ನೇರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಬ್ಲಡ್ ಬ್ಯಾಂಕ್ ಆಗಲಿ ಏನೇ ಆಗಲಿ, ಯಾಕೆ ನಮಗೂ ಕೂಡ ಅನುಭವ ಆಗಿದೆ. ನಾವೊಂದಷ್ಟು ಜನ ಎಷ್ಟೊಂದು ರಕ್ತದಾನ ಮಾಡಿದಾಗ ನಮಗೆ ಬೇಕಾದಾಗ ಬ್ಲಡ್ ಬ್ಯಾಂಕಲ್ಲಿ ನಾವು ರಕ್ತದಾನ ಮಾಡಿದ ಸರ್ಟಿಫಿಕೇಟ್ ಇದೆ ಅಂತಂದರೆ ಸರ್ಟಿಫಿಕೇಟಲ್ಲಿ ಯೂಸ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಈ ವಿಚಾರ ಇವತ್ತು ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಜೊತೆಗೆ ನಿಮಗೆ ರಕ್ತದ ಅವಶ್ಯಕತೆ ಇದ್ದರೆ ದಯವಿಟ್ಟು, ನಾನು ಇದನ್ನು ಯಾಕೆ ಪ್ರಸ್ತುತಪಡಿಸ್ತಾ ಇದ್ದೀನಿ, ಎಲ್ಲರೂ ಕೇಳಿದಾಗ ನಾವು ಸ್ವಲ್ಪ ಬ್ಯುಸಿ ಇರ್ತೀವಿ, ಇನ್ನೊಂದು ಅವಾಗ ಮರ್ತೋಗಿರ್ತೀವಿ. ಸೊ ಅಂಥ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ಇದು ಬಳಕೆ ಆಗುತ್ತೆ ಅಂತ ಒಂದು ಆ್ಯಪ್ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿಡಿಯೋದಲ್ಲಿ ಅದ್ರ ಬಗ್ಗೆ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಮತ್ತು ಇದನ್ನು ದಯವಿಟ್ಟು ಒಳ್ಳೆತನಕ್ಕೆ ಬಳಸ್ಕೊಳ್ಳಿ. ನೀವು ರಕ್ತದಾನವನ್ನು ಹೇಗೆ ಪಡಿತೀರೋ ಅದೇ ರೀತಿ ರಕ್ತದಾನ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನೀವು ಈ ಥರ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ಪ್ಲೇಸ್ಟೋರ್ನಲ್ಲಿ ಸರ್ಚ್ ಬಾರ್ ಅಂತ ಇರುತ್ತೆ, ಅಲ್ಲಿ ಫ್ರೆಂಡ್ಸ್ ಟು ಸಪೋರ್ಟ್ ಅಂತ ಹಾಕಿ, ಫ್ರೆಂಡ್ಸ್ ಟು ಸಪೋರ್ಟ್ ಅಂತ ಹಾಕಿದಾಗ ಈ ಥರ ಪೇಜ್ ಓಪನ್ ಆಗುತ್ತೆ ನಿಮಗೆ. ಸೊ ನಾನು ಈಗಾಗಲೇ ಬಳಕೆ ಮಾಡ್ತಾ ಇರೋದ್ರಿಂದ ಓಪನ್ ಅಂತ ತೋರಿಸ್ತಾ ಇದೆ. ಸೊ ನಿಮ್ಗೆ ಡೌನ್ಲೋಡ್ ಆಗಿದ ತಕ್ಷಣ ಓಪನ್ ಅಂತ ತೋರಿಸ್ತಾರೆ. ಅದನ್ನು ಓಪನ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅದರ. ಸೊ ಈ ರೀತಿ ಪೇಜ್ ಓಪನ್ ಆದಾಗ ನಿಮಗೆ ಯಾವ ರಕ್ತ ಬೇಕೋ ಅದನ್ನು ಪೂರ್ತಿ ಗ್ರೂಪಲ್ಲಿ ಇರುತ್ತೆ. ಈಗ ನಾನು ಮೊದಲಿಗೆ A+ ಆಗ್ತಾ ಇದ್ದೀನಿ, ಮತ್ತು ಯಾವ ಕಂಟ್ರಿ ಬೇಕಾಗುತ್ತೆ, ಮತ್ತು ಯಾವ ರಾಜ್ಯದಲ್ಲಿ ಬೇಕಾಗುತ್ತೆ, ಮತ್ತು ಯಾವ ಸಿಟಿಗೆ ಬೇಕಾಗುತ್ತೆ, ಮತ್ತು ಸಿಟಿಯಲ್ಲಿ ಯಾವ ನಗರಕ್ಕೆ ಬೇಕಾಗುತ್ತೆ ಅಂತ ತೋರಿಸುತ್ತೆ. ಇಲ್ಲಿ ಪ್ರತಿಯೊಂದು ಆಪ್ಷನ್ಸ್ ಕೂಡ ಇದೆ. ತುಂಬ ಒಳ್ಳೆಯ ಆ್ಯಪ್ ಇದು, ಪ್ರತಿಯೊಂದು ಇದೆ. ಈಗ ನಾನು A+ ಬೆಂಗಳೂರಿನ ಎಲ್ಲ ನಗರದ ಒಂದೇ ಸಲ ಕೊಟ್ಟಿರೋದ್ರಿಂದ ನಾನು ಏನೀಗ ತೋರಿಸ್ತಾ ಇದ್ದೀನಲ್ಲ, ಈ ನಂಬರ್ಗಳೆಲ್ಲ ಪ್ರತಿಯೊಬ್ಬರು ಬೆಂಗಳೂರಿನ ಪ್ರತಿಯೊಂದು ಕಡೆಯೂ ಸಿಗ್ತಾರೆ. ಇವರೆಲ್ಲ ರಕ್ತದಾನಿಗಳು ಇವರೆಲ್ಲ. ಓಕೆ, ಇಲ್ಲಿ ರಿಜಿಸ್ಟ್ರೇಷನ್ ಕೂಡ ನೀವು ಆಗಬಹುದು. ಮತ್ತು ಈಗ ನನಗೆ ಬೇಕಾಗಿರೋದು, ಈಗ ನಾನು ಇರತಕ್ಕಂಥದ್ದು ನಾಗರಬಾವಿಯಲ್ಲಿ ಇರೋದ್ರಿಂದ ನಾಗರಬಾವಿಯಲ್ಲಿ ಯಾರು ಸಿಗ್ತಾರೆ ಅಂತ ನೋಡಬಹುದು. ಇಲ್ಲಿ ಎಲ್ಲ ಸಿಟಿಗಳ ನಂಬರ್ ಇರುತ್ತೆ ಮತ್ತು ಹೆಸರುಗಳಿರುತ್ತೆ. ನಿಮಗೆ ಯಾವ ನಗರದಲ್ಲಿ ಬೇಕೋ ಅದನ್ನು ಸರ್ಚ್ ಮಾಡ್ಬೋದು. ಈಗ ನಾಗರಬಾವಿಗೆ ಹೋಗ್ದಾಗ A+ ನಾನು ಹಾಕಿರ್ತಕ್ಕಂಥದ್ದು ಅಂದರೆ A+ ರಕ್ತದಾನ ಗುಂಪಿನಲ್ಲಿರ್ತಕ್ಕಂಥವ್ರು ಇಷ್ಟು ಜನ ನಾಗರಬಾವಿ ಸುತ್ತಮುತ್ತ ಇರ್ತಾರೆ. ಓಕೆ, ಈ ನಾಗರಬಾವಿ ಸುತ್ತಮುತ್ತ ಇರೋರಿಗೆ ಏನು ಮಾಡಬೇಕು ಅಂದರೆ, ಈ ಥರ ಮೇಲೆ ಬಂದಾಗ ಅವ್ರ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರದ್ದು ನಂಬರ್ ಓಪನ್ ಆಗುತ್ತೆ. ಸೊ ನಾವು ಡೈರೆಕ್ಟ್ ಈ ಆ್ಯಪಿಂದನೂ ಕೂಡ ಕರೆ ಮಾಡ್ಬೋದು, ಮತ್ತು ನಂಬರ್ ತೊಗೊಂಡು ಕೂಡ ಕರೆ ಮಾಡ್ಬೋದು. ಮತ್ತು ಇದನ್ನು ಅವ್ರಿಗೆ ಸಂದೇಶ ಕಳಿಸ್ಬೋದು, ನಮ್ಗೆ ಯಾವ ಬ್ಲಡ್ ಬೇಕು, ಎಲ್ಲಿ ಯಾವ ಜಾಗದಲ್ಲಿ ಬೇಕು ಅಂತ. ಸೊ ಡೈರೆಕ್ಟಾಗಿ ನಾವು ಅಲ್ಲಿ ಮೆಸೇಜ್ ಮೂಲಕ ತಿಳಿಸ್ಬೋದು. ಸೊ ಪದೇ ಹೇಳ್ತಾ ಇದ್ದೀನಿ, ನೀವು ರಕ್ತದಾನವನ್ನು ಹೇಗೆ ಪಡಿತೀರೋ ಅದೇ ರೀತಿ ರಕ್ತದಾನವನ್ನು ಕೂಡ ಮಾಡಿ. ಈ ಒಂದು ಆ್ಯಪಲ್ಲಿ ನಿಮ್ಮ ಒಂದು ರಕ್ತದಾನದ ಬಗ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ನಿಮ್ಮ ಹೆಸರು ಮತ್ತು ನಿಮ್ಮ ಗ್ರೂಪು ಮತ್ತು ಯಾವ ರಕ್ತದಾನವನ್ನು ಹಾಕಿ ದಯವಿಟ್ಟು ರಕ್ತದಾನ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.